ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರುವಂತ ಕೈದಿ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲಿ ಮತ್ತೆ ಪೆನ್ ಡ್ರೈವ್ ಸಹವಾಸ ಮಾಡಿದ್ದಾನೆ. ಆತನ ಬಳಿ ಪತ್ತೆಯಾದಂತ ಪೆನ್ ಡ್ರೈವ್ನಲ್ಲಿ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ. ಜೈಲು ಸೇರಿದ್ರೂ ಕೂಡ ತನ್ನ ಬುದ್ಧಿ ಬಿಟ್ಟಿಲ್ಲ. ಜೈಲಲ್ಲೂ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಇದ್ದ ಈತ ಅಂತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ ಇದು. ಮೊಬೈಲು, ಪೆನ್ ಡ್ರೈವ್ ಇದೆಲ್ಲ ಪತ್ತೆಯಾಗಿತ್ತು. ಅದರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿತ್ತು ಅದರಲ್ಲಿ ಅಶ್ಲೀಲ ವಿಡಿಯೋ ಇತ್ತು. 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿತ್ತು. ಅದನ್ನೇ ನೋಡ್ಕೊಂಡು ಕಾಲ ಕಳೀತಾ ಇದ್ದ ಈತ ಜೈಲಲ್ಲಿ. ತೊಂಬತ್ತಕ್ಕೂ ಹೆಚ್ಚಿನ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಜೈಲಲ್ಲಿದ್ದ ಟಿವಿಗೆ ಪೆನ್ ಡ್ರೈವ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ದಂತೆ ಆತನಿಗೆ ವಿವಿಐಪಿ ರೂಮ್ ಅನ್ನು ಕೂಡ ಕೊಡಲಾಗಿತ್ತು. ತನಗೆ ಸಿಕ್ಕಿರುವಂತ ವಿವಿಐಪಿ ರೂಮ್ನಲ್ಲಿ ಟಿವಿಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಮೊಬೈಲ್ ಬಳಸ್ತಾ ಇದ್ದ, ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾವನ್ನ ಕೂಡ ನೋಡ್ತಾ ಇದ್ದ. ಈಗ ಆತನನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ವಿಐಪಿ ಸೆಲ್ನಲ್ಲಿದ್ದ ಪ್ರಜ್ವಲ್ ಅನ್ನೇ ಈಗ ವಯೋವೃದ್ಧರ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಸಜಾ ಕೈದಿ ಪ್ರಜ್ವಲ್ ರೇವಣ್ಣ, ಜೀವಾವಧಿ ಶಿಕ್ಷೆಯಾಗಿರುವಂತ ಕೈದಿ. ಯೂನಿಫಾರ್ಮು ಹಾಕ್ತಾ ಇರಲಿಲ್ಲ, ಜೈಲಿನ ಸಮವಸ್ತ್ರವನ್ನು ಕೂಡ ಹಾಕ್ತಾ ಇರಲಿಲ್ಲ ಆತ. ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಮೊಬೈಲ್ ಹಿಡ್ಕೊಂಡು ಶೋಕಿ ಮಾಡ್ತಾ ಅಶ್ಲೀಲ ವಿಡಿಯೋ ನೋಡ್ಕೊಂಡು ಹಾಯಾಗಿದ್ದ. ಸಿಕ್ಕಾಕೊಂಡಿದ್ದೆ ತಡ ಈಗ ಆತನನ್ನು ಶಿಫ್ಟ್ ಮಾಡಲಾಗಿದೆ. ವಯೋವೃದ್ಧರ ಸೆಲ್ಗೆ ಆತನನ್ನು ಶಿಫ್ಟ್ ಮಾಡಲಾಗಿದೆ ಅನ್ನುವಂಥ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.